ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ವೈರ್ಮೆನ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಒಳ್ಳೆ ಟೀ ಕುಡಿದು ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಿ ಟಿ ಎಮ್ನಿಂದ ಅಶೋಕ್ ನಗರದಿಂದ ಎಮ್ ಜಿ ರೋಡ್ನಿಂದ ಈಗ ಸೆಂಟ್ ಜೋಸೆಫ್ ಕಾಲೇಜ್ ಕಡೆ ಬಂದಿದೆ. ಇಲ್ಲಿ ಜೆ ಸಿ ರೋಡ್ ಕಡೆ ಬಂದಿದ್ದೀನಿ. ಜೆ ಸಿ ರೋಡ್ ಕಡೆ ಒಂದು ಪಿಕಪ್ ಇದೆ. OTP 2242. ಓಕೆ, ಇದೆ ಗೋವರ್ಧನ ಮಂದಿರ. ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಒಂದು ಫುಲ್ ಲಾಗ್ ಮಾಡ್ತೀನಿ. ಬೇಕಾದರೆ ನನ್ನ ಚಾನಲ್ ಇದೆ, ಶಾರ್ಟಾಗಿ ನೋಡೋರಾದರೆ ನೋಡಿರಿ. ಓಕೆ, BMS ಕಾಲೇಜ್, ಬಸವನಗುಡಿ. ವಾವ್, ಬಸವ. ಇದು BMS ಕಾಲೇಜು. ಆ ಕಾಲೇಜಿಗೆ ತಂದುಬಿಟ್ಟೆ ಒಬ್ಬರನ್ನ. ಈಗ ಬಸವನಗುಡಿಯಿಂದ ಮತ್ತೆ ಬೇರೆ ಕಡೆ ಬಂತು ಗಾಂಧಿನಗರ, MG ರೋಡ್, ಮತ್ತೆ MG ರೋಡ್ ಡನ್. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ಮೆಜೆಸ್ಟಿಕ್ನಿಂದ ಕನಕಪುರ ರೋಡಿಗೆ ಬಂದಿವಿ. ಓಕೆ, ನೋಡ್ಬೋದು ಕನಕಪುರ ರೋಡ್ನಿಂದ ನಾವೀಗ ರಾಜರಾಜೇಶ್ವರಿ ನಗರ ಕಡೆ ಹೋಗ್ತಾ ಇದ್ವಿ. ಒಬ್ಬರನ್ನ ಪಿಕ್ ಮಾಡಿಕೊಂಡು. ಇವ್ರ ಹೆಸರು ಗೋಬಿ ಅಂಥೇಳಿ, ತಮಿಳ್ನಾಡು ಪರ್ಸನ್ನು. ಫಸ್ಟ್ ಟೈಮ್ ಕೇಳಿದ್ದೀನಿ, ತಮಿಳ್ನಾಡಲ್ಲಿ ಗೋಬಿ ಅಂತೇಳಿ ಹೆಸರು ಇರುತ್ತಂತೆ. ಅಣ್ಣ ಒಂದು ಬೇರೆನ ಅಣ್ಣ, ಬೇರೆ ಗೋಬಿ. ಹಾಂ, ನೋಡ್ಬೋದು ಈ ಕಡೆ ಮೆಟ್ರೋ ಸ್ಟೇಷನು, ಈ ಕಡೆ ಫ್ಲೈಓವರು, ಆ ಕಡೆ ಡೌನ್ ಕೆಳಗಡೆ ಈ ಥರ ಬೆಂಗಳೂರು ಬಂತು ಟ್ರೈನು. ನೀವು ನೋಡ್ಬೋದು ಅಲ್ಲಿ ಮೆಟ್ರೋ ಬರ್ತಿದೆ, ಊರಿಂದ ಮೆಟ್ರೋ ಕಾಣ್ತಿದೆ ಅಲ್ಲಿ. ವಾವ್, ಕೆಲವು ಕಡೆ ಎಲ್ಲ ನಮ್ಮ ಬೆಂಗಳೂರು ಒಳ್ಳೆ ದುಬೈ ಕಂಡಂಗೆ ಕಾಣುತ್ತೆ. ದುಬೈ, ಸಿಂಗಾಪುರ್. ಹಾಂ, ಸೂಪರ್. ನೋಡ್ಬೋದು ಕೆಲವು ಕಡೆ ಎಲ್ಲ ನಮ್ಮ ಬೆಂಗಳೂರು ಸಿಂಗಾಪುರ್ ಇದ್ದಂಗೆ. ಉತ್ತರಹಳ್ಳಿ ಫಾರೆಸ್ಟ್ ಏರಿಯಾ. ಇಲ್ಲಿ ಸಡನ್ನಾಗಿ ಸಿಟಿಯಿಂದ ಒಂದು ಚೂರು ಈ ಕಡೆ ಒಳಗಡೆ ಬಂದ ತಕ್ಷಣ ಒಳ್ಳೆ ಎಲ್ಲೋ ಒಂದು ಕಡೆ ಜಂಗಲಲ್ಲಿ ಬಂದಂಗಾಯ್ತು. ಅವ್ರ ಮಧ್ಯದಲ್ಲಿ ತಂಪು ಗಾಳಿ. ಸೂಪರ್. ಈಗ JP ನಗರದಿಂದ ಶಿವಾಜಿನಗರ ಕಡೆ ಹೋಗ್ತಿದ್ದೀನಿ. MG ರೋಡ್ ಕಡೆ ಬಂದಿದ್ದೀನಿ. MG ರೋಡು ಇನ್ಫೆಂಟ್ರಿ ರಸ್ತೆ ರೋಡ್ ಕಡೆ. ಇಲ್ಲಿ ಅಂಡರ್ಗ್ರೌಂಡ್ ಚಾರ್ಜಿಂಗ್ ಸ್ಟೇಷನ್ ಇದೆ ಇದ್ರದ್ದು. ಈಗ ಸ್ವಲ್ಪ ಚಾರ್ಜಿಂಗ್ ಮಾಡ್ಕೊಳ್ಳೋಣ, ಚಾರ್ಜಿಂಗ್ ಖಾಲಿ ಆಗೋಯ್ತು. ಕೇವಲ 20% ಇದೆ. ಇಲ್ಲಿ ಹೊರಗಿನಿಂದ ಈ ಥರ ಡೌನಲ್ಲಿ ಗಾಡಿ ಇಳಿಸ್ಕೊಂಬರ್ಬೇಕು. ಒಂಥರ ಕಷ್ಟಪ ಇದು, ತುಂಬ ರಿಸ್ಕಿ ಇದೆ ಇದು. ಈ ಥರ ಅಂಡರ್ಗ್ರೌಂಡಲ್ಲಿದೆ ಇದು ಚಾರ್ಜಿಂಗ್ ಪಾಯಿಂಟು. ಇಲ್ಲಿ ಆದರೆ ಏನು ಮಾಡ್ತಾರೆ, ಫ್ರೀ ಚಾರ್ಜಿಂಗ್ ಪಾಯಿಂಟ್ ಇದು. ದುಡ್ಡು ಕೊಟ್ಟು ಮಾಡ್ಬೋದು ಹೊರಗಡೆ, ಆದರೆ ಇಲ್ಲಿ ಫ್ರೀ ಇದೆಯಲ್ಲ, ಗಾಡಿಗಳು ಇಲ್ಲಿ ಚಾರ್ಜ್ ಆಗ್ತಿದ್ದಾವೆ. ಓಕೆ, ಇಲ್ಲಿ 20 to 70% ಹೆಚ್ಚು ಕಡಿಮೆ 1 hour ಒಳಗಡೆ ಚಾರ್ಜ್ ಆಗುತ್ತೆ. ಮನೇಲಾದರೆ 5.5 ಗಂಟೆ. ಓಕೆ, ಇದೇನಪ್ಪ ಇದು ನೋಡೋಣ ಬಂದರೆ. ಇದು ನಾನು ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡ್ತಿದ್ದೀನಿ. ಇದು ಏನಿದೆ ಅಂತ ಗೊತ್ತಿಲ್ಲ. ಏನು ಹೆಸರು? ಇದು ಟಾಟಿ ಟೊಂಗ. ಇದೇನೋ ಟಾಟಿ ಟೊಂಗ ಅಂತೆ. ಅವ್ರು ತಮಿಳು ಆ್ಯಕ್ಚುಲಿ, ಕನ್ನಡ ಅಷ್ಟೇ ಮಾತಾಡ್ತಿದ್ರೆ ಏನಂತ ಅರ್ಥ ಆಗಿಲ್ಲ ನನಗೆ ಅವ್ರು ಹೇಳಿದ್ದು. ಹಣ್ಣು ಹಾಕಿದ್ರಲ್ಲ ಸರ್, ಹಣ್ಣು ಅದು ಹಣ್ಣಾಗಿ ಬೆದೆ ಬರುತ್ತೆ. ಬೆದೆ ಮಣ್ಣಕ್ಕೆ ಹಾಕಿ ಇದು ಬೆಳೆದು ಬರೋದು. ಬೆಳೆದು ಬರೋದು ಇದು. ತಿನ್ನೋದ ಇದು? ತಿನ್ನೋದು. ಬೇಯಿಸ್ಕೊಂಡು ತಿಂತಾರೋ ಹೆಂಗೆ? ಬೇಯಿಸಿದ್ದಲ್ಲ ಸರ್, ಇದು ಬೇಯಿಸಿದ್ದು. ಬೇಯಿಸಿದ್ದ? ಹೌದಾ? ಇದು ಬೇರೆ, ಡೈರೆಕ್ಟ್ ಇದು ಬೇಯಿಸಿದ್ದು ಅಂದ್ರೆ ಹಂಗೆ ತಿನ್ನೋದಾ ಇದು? ಹೌದಾ? ಅದ್ರಾಗ ಮೇಡಮ್ ಟಾಟಿ ನುಂಗು ಬರುತ್ತಲ್ಲ, ಟಾಟಿ ನುಂಗು. ಅದ್ರಾಗ ಹಣ್ಣಾಗಿ ಅದು ಬೆದೆ ಮಣ್ಣಿಗೆ ಹಾಕಿ ಇದು ಬೆಳೆದು ಬರೋದು. ಅದರಿಂದ ಬರೋದು.
ತಿನ್ಬೋದು. ಶುಗರ್ ಬಿಟ್ರೆ ಚೆನ್ನಾಗಿದೆ. ಏನಕ್ಕೆ ಇದು ಆರೋಗ್ಯಕ್ಕೆ ಒಳ್ಳೇದಾ? ಹೌದು ಸರ್. ಹೌದಾ? ಇಲ್ಲ ಇದು ತಿಂತಾರೆ. ಇದು ಬೇಯಿಸಿಟ್ಟಿದ್ದಾರೆ ಅಂತ ಹೌದು ಮೇಡಮ್. ಸೂಪರ್. ನಿಮಗೆ ಯಾರಾದರೂ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು ನನಗಂತೂ ಗೊತ್ತಿರಲಿಲ್ಲ, ಇವ್ರು ಹೇಳಿದ್ರು ತಾಟಿ ನುಂಗು ಅಂತ ಬೆಳೆಯೋದನ್ನು ಹೇಳಿ ಅವ್ರಿಗೆ ಮೇಡಮ್. ಹಾಂ, ತಾಟಿ ನುಂಗು ಅಂತ ಇದು ಈ ಥರದ್ದು. ಓಕೆ. ಇಂದ ಇವಾಗ ನಾನು ಇಂದಿರಾನಗರ್ ವಿವೇಕಾನಂದ ರೋಡ್ ವಿವೇಕಾನಂದ ಮೆಟ್ರೋ ಸ್ಟೇಷನ್ನಿಂದ ಮಹದೇವಪುರ ದೊಡ್ಡನಕುಂಡಿ ಅಂತೇಳಿ ಈ ಕಡೆ ಹೋಗ್ತಿದ್ದೀನಿ ಇವಾಗ. ಮತ್ತು ಟೈಮು 4:45 ಗಂಟೆ ಬೆಳಗ್ಗೆಯಿಂದ. ಒಬ್ಬಳು ಲೇಡಿ ಹೆಲ್ಮೆಟ್ ಹಾಕೊಳ್ತಿದ್ದಕ್ಕೆ ಪೊಲೀಸರು ಫೈನ್ ಹಾಕಿದ್ರು. ಒಳ್ಳೆ ಕಥೆ ಆಯ್ತು ಮರೆ, ಸಾವು. ಏನೋ ನಾನು ಯೂಟ್ಯೂಬರ್ ಅಂತ ಹೇಳೋದಕ್ಕೆ ಸ್ವಲ್ಪ ಏನೋ ಕನ್ಫ್ಯೂಷನ್ ಮಾಡಿ ಬಿಟ್ಟ, ಇಲ್ಲಾಂದರೆ ತುಂಬ ರ್ಯಾಶಾಗಿ ಮಾತಾಡ್ತಿದ್ದ ಪೊಲೀಸು. ಮಾತಾಡ್ತಿದ್ದೆ ನಾನು, ಬೇಡ ಅಂತೇಳಿ ಮಾತಾಡಲಿಲ್ಲ ಅಷ್ಟೇ, ಏನಕ್ಕೆ ಸುಮ್ಮನೆ ಅಂತೇಳಿ. ಓಕೆ, ಇಲ್ಲೊಂದು ಅಪಾರ್ಟ್ಮೆಂಟ್ ಇತ್ತು, ತಂದುಬಿಟ್ಟೆ, ಡ್ರಾಪ್ ಮಾಡಿದ್ದೀನಿ ಈಗ. ಓಕೆ, ಪೇ ಮಾಡ್ತಿದ್ದಾರೆ. ಇಲ್ಲಿ ಮುಗಿಸ್ಕೊಂಡಿವಿ, ಸೀದಾ BTM ಕಡೆ ಹೋಗ್ತೀನಿ. ಸಿಕ್ಕಾಪಟ್ಟೆ ಸುಸ್ತಾಯ್ತು ಇವತ್ತು ಮಧ್ಯಾಹ್ನ, ಸುಮ್ಮನೆ ಬೇಜಾರಾಗೋಯ್ತು. ಆ ಪೊಲೀಸರು ಫ್ಯಾನ್ ಹಾಕಿದ್ದಕ್ಕೆ ತಲೆಯೆಲ್ಲ ಹಾಪಾಯ್ತು ನನಗೆ. ಓಕೆ, ಡನ್. ಹೋಗ್ಯಾ? ಓಕೆ, ಮಾರತಳ್ಳಿಯಲ್ಲಿ ಬಂದಿದ್ದೆ ನಾನು. ಓಕೆ, ಇದೊಂದು ಸಲ ಚಾರ್ಜಿಂಗ್ ಮಾಡಿಕೊಂಡು ಸೀದಾ BTM ಕಡೆ. BTM ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ, ಮುಗಿಸ್ಕೊಂಡು BTM ಕಡೆ ಹೋಗ್ತಾ ಇರೋದು. ಟೈಮ್ ಬಂದ್ಬಿಟ್ಟು ಇವಾಗ 10:15. 1200 1400 ದುಡಿಬೇಕಂತಂದರೆ ಇಷ್ಟೊತ್ತು ಓಡಾಡಬೇಕು. ಓಕೆ, ಗಾಡಿನ ಚಾರ್ಜಿಂಗ್ ಹಾಕಿದೆ. ನೈಟು ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೆ ಇಷ್ಟು ಡ್ಯೂಟಿ ಮಾಡಿದೆ. ಒಂದು 1200 1400 ಆಯಿತು. ಓಕೆ, ಇಷ್ಟೆಲ್ಲ ಇವತ್ತಿನ ಲಾಗ್. ಇವತ್ತು ಇಲ್ಲಿಗೆ ಎಂಡು. ಓಕೆ, ಮತ್ತು ನಾಳೆನ ಡ್ಯೂಟಿ ನಾಳೆ.